ಕರ್ನಾಟಕ ಭಾಗದ ಪಿಯುಸಿ ಫಲಿತಾಂಶದ ಸುಧಾರಣೆಗಾಗಿ ನಾವು ಕಂಕಣಬದ್ಧರಾಗಿ ಕೆಲಸ ಮಾಡೋಣ ಎಂದು ಎನ್ಪಿಎಸ್ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಕರೆ ನೀಡಿದ್ದಾರೆ. ಸರಳತೆ ಕಾರಣದಿಂದಲೇ ಶಿಕ್ಷಕ ಸಮಾಜದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಶಿಕ್ಷಕರ ಪರಿಶ್ರಮ ವಿದ್ಯಾರ್ಥಿಗಳ ಏಳಿಗೆಯಲ್ಲಿ ಅಡಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರು ಹಾಗೂ ಎನ್ಪಿಎಸ್ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ಅವರು ಹೇಳಿದ್ದಾರೆ. ಅವರು ಎನ್ಪಿಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ, ಉಪನ್ಯಾಸಕರ ಸಂಘ ಹಾಗೂ ಧಾರವಾಡದ ಪಿಎಸ್ ಹಂಚಿನಮನಿ ಸಂಚಾಲಿತ ಎನ್ಪಿಎಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಜರುಗಿದ ಪಿಯುಸಿ ದ್ವಿತೀಯ ವರ್ಷದ ಫಲಿತಾಂಶ ಸುಧಾರಣೆಗಾಗಿ ಇತಿಹಾಸ ಹಾಗೂ ಕನ್ನಡ ವಿಷಯಗಳ ಉಪನ್ಯಾಸಕರ ಒಂದು ದಿನದ ಪುನಶ್ಚೇತನ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಪಿಯುಸಿ ದ್ವಿತೀಯ ವರ್ಷದ ಹಂತವು ವಿದ್ಯಾರ್ಥಿಗಳ ಜೀವನದಲ್ಲಿ ಅತ್ಯಂತ ಮಹತ್ವವಾಗಿರುವುದರಿಂದ ವೃತ್ತಿ ಜೀವನದಲ್ಲಿ ಅನೇಕ ಸಮಸ್ಯೆಗಳ ಮಧ್ಯೆಯೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾರ್ಯ ಮಾಡುತ್ತಿದ್ದಾರೆ. ಆದರೂ ನಮ್ಮ ಕಲ್ಯಾಣ ಕರ್ನಾಟಕದ ಪಿಯುಸಿ ದ್ವಿತೀಯ ವರ್ಷದ ಫಲಿತಾಂಶದಲ್ಲಿ ಸುಧಾರಣೆ ಕಾಣುತ್ತಿಲ್ಲ. ಅದಕ್ಕಾಗಿ ಇಲಾಖೆಯ ಹಾಗೂ ಪ್ರಾಚಾರ್ಯರ, ಉಪನ್ಯಾಸಕರ ಸಂಘಟನೆಗಳು ಈ ರೀತಿಯ ಪುನಶ್ಚೇತನ ಕಾರ್ಯಾಗಾರ ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದ್ದಾರೆ. ಇಂತಹ ಕಾರ್ಯಕ್ರಮಗಳಿಗೆ ಸದಾ ನನ್ನ ಬೆಂಬಲವಿದೆ ಎಂದು ಹೇಳಿದರು. ಪ್ರಾಚಾರ್ಯ ಸಂಘದ ಅಧ್ಯಕ್ಷರಾದ ಬಸವರಾಜ್ ಬಿರಾಜ್ದಾರ್ ಮಾತನಾಡಿ, ಕಲ್ಯಾಣ ಕರ್ನಾಟಕದ ಉಪನ್ಯಾಸಕರ ನಡೆ ಪಿಯುಸಿ ಫಲಿತಾಂಶ ಹೆಚ್ಚಿಸುವ ಕಡೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗದ ಉಪನಿರ್ದೇಶಕ ಸುರೇಶ್ ಅಕ್ಕಣ್ಣ ಅವರು ಮಾತನಾಡಿ, ಕಲಬುರಗಿ ಜಿಲ್ಲೆಯ ಈ ವರ್ಷದ ಫಲಿತಾಂಶ 31ನೇ ಸ್ಥಾನದಲ್ಲಿದ್ದು ಅದನ್ನು ಈ ಬಾರಿ 13ನೇ ಸ್ಥಾನದ ಗುರಿಯನ್ನು ಹೊಂದಲಾಗಿದೆ ಎಂದು ಹೇಳಿದರು. ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ಕಂಡು ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಹೇಳಿದರು. ಕಾರ್ಯಾಗಾರ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ವಿಜಯಪುರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ಆರ್.ಸಿ. ಹಿರೇಮಠ್ ಹಾಗೂ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಬಿಹಾಳ ಎಸ್.ಯು.ಎಸ್.ಜೆ. ಕಾಲೇಜಿನ ಉಪನ್ಯಾಸಕರಾದ ತೌಸೀಫ್ ಕಲ್ಮನಿಯವರನ್ನು ವಿಧಾನ ಪರಿಷತ್ ಸದಸ್ಯರು ಹಾಗೂ ಉಪನಿರ್ದೇಶಕರು ಸನ್ಮಾನಿಸಿದರು. ನೋಡಲ್ ಅಧಿಕಾರಿಗಳು ಹಿರಿಯ ಪ್ರಾಚಾರ್ಯರಾದ ಶ್ರೀ ಶೈಲಪ್ಪ ಬೋನಾಳ್, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ರಾಷ್ಟ್ರೀಯ ಸೇವಾ ಯೋಜನೆಯ ವಿಭಾಗಾಧಿಕಾರಿ ಡಾಕ್ಟರ್ ಚಂದ್ರಶೇಖರ ದೊಡಮನಿ, ಇತಿಹಾಸ ವಿಷಯದ ಸಂಘಟನಾಧಿಕಾರಿಗಳಾದ ಐ.ಕೆ. ಪಾಟೀಲ್, ಕನ್ನಡ ವಿಷಯದ ಸಂಘಟನಾಧಿಕಾರಿಗಳಾದ ದೇವಿದಾಸ್ ಪವಾರ್, ಅಶೋಕ್ ನಂದಿ, ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷ ಬಿಎಸ್ ಮಾಲಿ ಪಾಟೀಲ್, ಎನ್ಪಿಎಸ್ ಕಾಲೇಜಿನ ಪ್ರಾಚಾರ್ಯರಾದ ಮಠಾತಿಲಾನಿ, ದೇವಸಿ ಆಡಳಿತಾಧಿಕಾರಿ ವಿಶ್ವನಾಥ್ ಗರುಡ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಉಪನ್ಯಾಸಕರಾದ ವಿಜಯ್ ಕುಮಾರ್ ರೋಣದ್ ಪ್ರಾರ್ಥಿಸಿದರು. ಉಪನ್ಯಾಸಕಿ ಶ್ವೇತಾ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಸಂಗೀತಾ ಸಡ್ಕಿನ್ ವಂದಿಸಿದರು. ಉಪನ್ಯಾಸಕರು ಕಲಿಬೇಕಾಗಿದೆ. ಅದು ಕಲ್ತರೆ ಮಾತ್ರ we can really train the students in a much better way. This is what is essential. ಆ ಪ್ರಕಾರ ತಾವು ನಾವೆಲ್ಲರೂ ಕಾರ್ಯಪ್ರವೃತ್ತಾಗಲ್ಲ. ವಿ ಹ್ಯಾವ್ ಟು ಚೇಂಜ್. ಮತ್ತೆ ನಾವು 20-30 ವರ್ಷ ಮೊದಲು ನಾವೇನಿದ್ದೀವಿ, ನಾವು ಹಂಗೆ ಕಲಿತೀವಿ, ಹಿಂಗೆ ರೂಪನೇ ಚೇಂಜ್ ಮಾಡಿಬಿಟ್ಟವು. ಅವ್ರೇನಂತಾರೆ, ನೀವು ಎಲ್ಲರೂ ಅಡ್ಮಿಷನ್ ತೊಗೊಳ್ರಿ, ಸುಮ್ಮನೆ ಹೆಸರಿಗಲ್ಲಿ ಅಡ್ಮಿಷನ್ ತೊಗೊಳ್ರಿ, ಆಮೇಲೆ ನಂಬಲ್ಲಿ ಬರೀ ಅಂತ. ಬರೀ ಲ್ಯಾಂಗ್ವೇಜ್ ಕಲಿದ್ರಿ, ನಾವು ನಿಮ್ಮ ನೀಟು, JEE-ನೋ, IIT-ನೋ, CET-ನೋ ಎಲ್ಲದರಲ್ಲಿ ನಾವು ಇದನ್ನು ಮಾಡ್ತೀವಿ ಅಂತ ಈಗೀಗ ಇತ್ತೀಚೆಗೆ ಭಾಳಷ್ಟು ದೇ ಆರ್ ಟ್ರೈಂಗ್ ಟು ಅಟ್ರಾಕ್ಟ್ ದ ಸ್ಟೂಡೆಂಟ್ಸ್. ಅದು ಒಂದು ಕಡೆ ಆದರೆ ಉಪನ್ಯಾಸಕರು ಕಲಿಬೇಕಾಗಿದೆ. ಅದು ಕಲ್ತರೆ ಮಾತ್ರ we can really train the students in a much better way. This is what is essential. ಆ ಪ್ರಕಾರ ತಾವು ನಾವೆಲ್ಲರೂ ಕಾರ್ಯಪ್ರವೃತ್ತಾಗಲ್ಲ. ವಿ ಹ್ಯಾವ್ ಟು ಚೇಂಜ್. ಮತ್ತೆ ನಾವು 20-30 ವರ್ಷ ಮೊದಲು ನಾವೇನಿದ್ದೀವಿ, ನಾವು ಹಂಗೆ ಕಲಿತೀವಿ, ಹಿಂಗೆ. ಪ್ರಾಂಶುಪಾಲರ ಸಂಘ ಹಾಗೂ ಉಪನ್ಯಾಸಕರ ಸಂಘ ಹಾಗೂ ಎನ್ಪಿಎಸ್ ಪದವಿ ಪೂರ್ವ ಕಾಲೇಜು ಕಲಬುರಗಿಯ ಸಂಯುಕ್ತ ಆಶ್ರಯದಲ್ಲಿ ಪುನಶ್ಚೇತನ ಕಾರ್ಯಾಗಾರಕ್ಕೆ ಸರ್ ಅವರು ನಮ್ಮ ಜಿಲ್ಲಾ